ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜನ್ಜಿ ಅನ್ನುವಂಥದ್ದು ಏನಿದೆ, ಯುವ ಜನತೆ ಏನಿದೆ, ಜಂತರ್ ಮಂತರ್ನಲ್ಲಿ ಸತತವಾಗಿ 35ರಿಂದ 36 ದಿನಗಳ ಕಾಲ ಸತತ ಹೋರಾಟಗಳನ್ನ ಮಾಡ್ತಾ ಬಂದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು, ಸಾಕಷ್ಟು ಕೋಲಾಹಲವೇ ಸೃಷ್ಟಿ ಆಯಿತು. ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಶುರುವಾಯಿತು, ಲಾಠಿ ಚಾರ್ಜ್ ಆಗೋ ತನಕ ಹೋಯಿತು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗದಂತಹ ಸಂದರ್ಭ ಆ ರೀತಿ ಇತ್ತು. ಸೊ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನರು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯವರ ಈ ಒಂದು ಹೋರಾಟವನ್ನ ಶ್ಲಾಘಿಸ್ತಾ ಇದ್ರೆ, ಅವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ರೆ. ಇನ್ನು ಕೆಲವರು ಧರ್ಮೇಂದ್ರ ಪ್ರಧಾನ್ ಅವರು ತಪ್ಪು ಏನು ಇರ್ಲಿಲ್ಲ, ಲೀಕ್ ಮಾಡಿದಂಥವ್ರು ಬೇರೆಯವರು, ಬಟ್ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಕೇಳ್ತಾ ಇದ್ರು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಖಾತೆಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಇಡೀ ದೇಶದಾದ್ಯಂತ ನಡೀತಾ ಇದೆ ಅಂತಂದ್ರೆ, ಅದಕ್ಕೆ ಭದ್ರತೆ ಅನ್ನುವಂಥದ್ದು ಆ ರೀತಿ ಕೊಡಬೇಕು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ, ಅದರ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಕಾನೂನನ್ನ ಕಾಪಾಡ್ತಾ ಇದ್ದಾರೆ, ಭದ್ರತೆ ಅನ್ನುವಂಥದ್ದು ಅನ್ನೋದಕ್ಕೆ ಇದು ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಉದ್ಭವ ಆಗುವಂತೆ ಮಾಡಿದ್ದೇ ಈ ಒಂದು ಇನ್ಸಿಡೆಂಟ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಸೊ ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ನೋಡಿ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಕೆಲವರು ಸುಸೈಡ್ ಮಾಡ್ಕೊಂಡ್ರೆ, ಡಿಪ್ರೆಷನ್ಗೆ ಹೋಗಿ ಕೆಲವರು ಸುಸೈಡ್ ಮಾಡ್ಕೊಂಡ್ರು, ಕೆಲವರು ಗೊಂದಲ ನಿರ್ಮಾಣ ಆಗಿ ಸುಸೈಡ್ ಅನ್ನ ಮಾಡ್ಕೊಂಡ್ರು, ಮತ್ತೆ ಎಕ್ಸಾಮ್ಗೆ ಮತ್ತೆ ಪ್ರಿಪೇರ್ ಆಗ್ಬೇಕಲ್ವಾ ಅಂತ ಹೇಳ್ಕೊಂಡು ಇನ್ನು ಕೆಲವರು ಸುಸೈಡ್ ಮಾಡ್ಕೊಂಡ್ರು. ಓವರ್ ಆಲ್ ಆಗಿ ನೀಟ್ ಎಕ್ಸಾಮ್ ನಿಂದಾಗಿ ಸುಮಾರು ಜನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡ್ರು, 21ರಿಂದ 22 ಜನ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳ ಆತ್ಮಹತ್ಯೆ ಆದ ಮೇಲೆ ಕೇಂದ್ರ ಸರ್ಕಾರ ಹೇಳುತ್ತೆ, ಕೇಂದ್ರ ಶಿಕ್ಷಣ ಇಲಾಖೆ ಹೇಳುತ್ತೆ ಏನಪ್ಪಾ ಅಂತಂದ್ರೆ, ನಾವು ಯಾರೆಲ್ಲ ಲೀಕ್ಗೆ ಕಾರಣೀಕರ್ತರಿದ್ದಾರೆ ಅವರನ್ನ ನಾವು ಬಂಧನ ಮಾಡಿದ್ದೀವಿ, ಅವರನ್ನ ತನಿಖೆಗೆ ಒಳಪಡಿಸ್ತೀವಿ, ತಕ್ಕ ಶಿಕ್ಷೆನ ಕೊಡಿಸ್ತೀವಿ ಅಂತ. ಬಟ್ ಇಲ್ಲಿ ತನಿಖೆ ಆಗ್ತಾ ಇದೆ, ಸತತವಾಗಿ 4-5 ತಿಂಗಳಿಂದ ಆಗ್ತಾನೆ ಇದೆ ಅಂತ ಹೊರತು ಯಾವುದೇ ರೀತಿಯ ಕಠಿಣ ಶಿಕ್ಷೆ ಆಗ್ಲಿಲ್ಲ. ಅದ್ರ ಜೊತೆಗೆ ಈ ಒಂದು ಪೇಪರ್ ಲೀಕ್ ಆಗುವಂಥದ್ದು ಬರೀ 1-2 ವ್ಯಕ್ತಿಗಳಿಂದ ಆಗುವಂಥದ್ದಲ್ಲ. ಸೊ ಬಹಳ ಕಾನ್ಫಿಡೆನ್ಶಿಯಲ್ ಆಗಿರುವಂತ ಒಂದು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ, ದೊಡ್ಡ ಮಟ್ಟದ ಜಾಲನೆ ಇಲ್ಲಿ ಹಬ್ಬಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಬಟ್ ಕಾಟಾಚಾರಕ್ಕೆ 5ರಿಂದ 10 ಜನರನ್ನ ತನಿಖೆಗೆ ಒಳಪಡಿಸುವಂಥದ್ದು, ಅರೆಸ್ಟ್ ಮಾಡುವಂಥದ್ದು ಆಗ್ತಾ ಇದೆ. ಸೊ ಹಾಗಾಗಿ ನಿಷ್ಪಕ್ಷಪಾತವಾಗಿರುವಂತ ತನಿಖೆ ಆಗಬೇಕು. ಸೊ ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಶಿಕ್ಷಣ ಸಚಿವರ ಎಡವಟ್ಟು ಒಂದ್ ಕಡೆ, ಅಂದ್ರೆ ಅವರೇ ಖುದ್ದಾಗಿ ಲೀಕ್ ಮಾಡಿದ್ದಾರೆ ಅಂತಲ್ಲ, ಬದಲಾಗಿ ತಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ. ಸೊ ಭದ್ರತೆಯನ್ನ, ಕ್ವಶನ್ ಪೇಪರ್ನ ಭದ್ರತೆಯನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಸೊ ಆಯ್ತಪ್ಪ, ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಸತ್ತಂತಹ, ಆತ್ಮಹತ್ಯೆಗೆ ಒಳಗಾದಂತಹ ಕುಟುಂಬಸ್ಥರು ಏನಿದ್ದಾರೆ, ವಿದ್ಯಾರ್ಥಿಗಳ ಕುಟುಂಬಸ್ಥರು, ಸೊ ಆ ಕುಟುಂಬಸ್ಥರನ್ನ ಭೇಟಿ ಮಾಡುವಂಥದ್ದು, ಅವರಿಗೆ ಭರವಸೆಯನ್ನ ಕೊಡುವಂಥದ್ದು, ನಿಮ್ಮ ಮಕ್ಕಳ ಸಾವು ಏನಾಗಿದೆ ನಿಜವಾಗ್ಲೂ ನಮ್ಮಿಂದಾನು ತಪ್ಪಾಗಿದೆ, ಅದರ ಜೊತೆಗೆ ಮಕ್ಕಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನಾದ್ರೂ ಕೊಡ್ಬೇಕಿತ್ತು. ಬಟ್ ಇಲ್ಲಿ ಆಕ್ಷನ್ಸ್ಗಳು ಡಿಲೇ ಆದ್ರೂ ಕೂಡ ಅಟ್ಲೀಸ್ಟ್ ಅಲ್ಲಿಗೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡುವಂಥದ್ದು, ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂಥದ್ದು, ಭರವಸೆಯನ್ನ ಕೊಡುವಂಥದ್ದು, ಮನದಟ್ಟನ ಮಾಡಿಕೊಡುವಂತಹ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ಬೇಕಿತ್ತು, ವಿಫಲ ಆಯಿತು. ಸೊ ಇಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು ಈ ಜನ್ಜಿ ಪ್ರತಿಭಟನಾಕಾರರು, ಕಾಕ್ರೋಚ್ ಪಾರ್ಟಿಯ ಸದಸ್ಯರು. ಸೊ ಕಾಕ್ರೋಚ್ ಪಾರ್ಟಿ ಮತ್ತು ಜನ್ಜಿ ಒಟ್ಟಾಗಿ ಸುಮಾರು 3 ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಒಂದು, ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ಬೇಕು. ಇನ್ನೊಂದು, ಯಾರೆಲ್ಲ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡು ನೋಡಿ ವಿದ್ಯಾರ್ಥಿಗಳು, ಅವರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಇನ್ನೊಂದು, ಈ ಮೊನ್ನೆ ಅಷ್ಟೇ ಜಂತರ್ ಮಂತರ್ನಲ್ಲಿ ಆಗಿರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ, ಅದ್ರ ಜೊತೆಗೆ ಅಶ್ವವಾಯು ಪ್ರಯೋಗ ಆಗುತ್ತೆ, ಅದ್ರ ಜೊತೆಗೆ ಈ ಪೆಲೆಟ್ ಅನ್ನುವಂತ ಒಂದು ಗನ್ ಬಳಕೆ ಆಗಿದೆ. ಪೆಲೆಟ್ ಅನ್ನುವಂಥದ್ದು ಏನ್ ಗೊತ್ತಾ, ಆ ಗನ್, ಅದ್ರ ಮೂಲಕ ಶಾಕ್ ನ ಕೊಡಬಹುದು. ಶಾಕ್ ಕೊಟ್ಟಂತ ಸಂದರ್ಭದಲ್ಲಿ ಗುಂಪು ಚದುರುತ್ತೆ, ವಿದ್ಯಾರ್ಥಿಗಳು ಓಡ್ ಹೋಗ್ತಾರಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಮೇಲೆ ಕರೆಂಟ್ ಶಾಕ್ ಅಂದ್ರೆ ಈ ಪೆಲೆಟ್ ಗನ್ ಅನ್ನ ಬಳಕೆ ಮಾಡಲಾಗಿದೆ. ಇದಕ್ಕೆ ಪೂರಕ ಅನ್ನೋ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಒಬ್ಬ ವಿದ್ಯಾರ್ಥಿಯನ್ನ ಕರೆದುಕೊಂಡು ಬಂದು ಆ ಪೆಲೆಟ್ ಗನ್ ಇಂದ ಆಗಿರುವಂತಹ ಒಂದು ಗಾಯಗಳನ್ನ ಮಾಧ್ಯಮದವರಿಗೆ ತೋರಿಸಿದ್ದಾರೆ. ಅಂದ್ರೆ ನಿಜವಾಗ್ಲೂ ಹೌದು, ವಿದ್ಯಾರ್ಥಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆಲವು ಕಿಡಿಗೇಡಿಗಳಿದ್ದಾರೆ, ಅವರು ಈ ಪ್ರತಿಭಟನೆಯನ್ನ ಮತ್ತಷ್ಟು ವಿಕೋಪಕ್ಕೆ ಹೋಗೋ ರೀತಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಮಿಸ್ಲೀಡಿಂಗ್ ಗಳು ಕೂಡ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗ್ತದೆ ಅಂತ ಹೇಳ್ಕೊಂಡು ಆ ಭಾಗದಲ್ಲಿ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಿದ್ರು, ಮೆಟ್ರೋ ಸೇವೆಯನ್ನ ಬಂದ್ ಮಾಡಿದ್ರು. ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಕಡೆ ಜಮಾವಣೆಗೊಂಡ್ರು ಕೂಡ ಊಟಕ್ಕೆ ವ್ಯವಸ್ಥೆ ಕೂಡ ಇರಲಿಲ್ಲ, ಟ್ರಾವೆಲ್ಗೆ ವ್ಯವಸ್ಥೆ ಕೂಡ ಇರಲಿಲ್ಲ, ಇಂಟರ್ನೆಟ್ ಸ್ಥಗಿತ ಆಗಿತ್ತು. ಸೊ ಇಂಥದ್ದೆಲ್ಲ ಸಮಸ್ಯೆಗಳಲ್ಲಿ ಉದ್ಭವ ಆಗಿತ್ತು, ದಟ್ ಇಸ್ ಸೆಕೆಂಡ್ರಿ. ಸೊ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಸೊ ಹಾಗಾಗಿ ಪೊಲೀಸರು ಮತ್ತು ಸರ್ಕಾರ ಕ್ಷಮೆ ಕೇಳಬೇಕು.
ಪೊಲೀಸರು ಮತ್ತು ಸರ್ಕಾರ ಈಗ ವಿದ್ಯಾರ್ಥಿಗಳಲ್ಲಿ ಮೇಲೆ ಒಟ್ಟು 11 FIR ಅನ್ನು ದಾಖಲು ಮಾಡಿದ್ರು. ಆ FIR ಗಳನ್ನ ರದ್ದು ಮಾಡಬೇಕು, ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿ ಕೇಸ್ ಆಗಬಾರ್ದು ಅನ್ನೋ ಡಿಮ್ಯಾಂಡ್ ಇಟ್ಟಿತ್ತು. ಫೈನಲಿ 2 ಸುತ್ತಿನ ಮಾತುಕತೆ ಆಗಿತ್ತು. 2 ಸುತ್ತಿನ ಮಾತುಕತೆಯಲ್ಲೂ ಕೂಡ ಕೇಂದ್ರ ಸರ್ಕಾರ ವಿಫಲ ಆಯಿತು. 3ನೇ ಸುತ್ತಿನ ಮಾತುಕತೆಗೆ ಸನ್ನದ್ಧ ಆಗಬೇಕು. ಡೆಡ್ಲೈನ್ ಅನ್ನ ಕೊಟ್ಟಿದ್ರು 3 ಗಂಟೆಗೆ. ಅದ್ರ ಒಳಗಡೆ ರಾಜೀನಾಮೆಯನ್ನು ಕೊಟ್ಟಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಶಿಕ್ಷಣ ಸಚಿವ ಆಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆ ಪ್ರತಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ದ್ರೌಪದಿ ಮುರ್ಮು ಅವರು ಅಂಗೀಕಾರ ಮಾಡಿರೋದು. ಈಗ ಆ ಒಂದು ಸ್ಥಾನಕ್ಕೆ ಸಚಿವರನ್ನ ನೇಮಕ ಮಾಡೋ ಬದಲು ಡೈರೆಕ್ಟ್ ಆಗಿ ಪ್ರಹ್ಲಾದ್ ಜೋಶಿ, ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಿರುವಂತಹ ಖಾತೆಯ ಜೊತೆಗೆ ಹೆಚ್ಚುವರಿ ಜವಾಬ್ದಾರಿಯಾಗಿ ಶಿಕ್ಷಣ ಇಲಾಖೆಯನ್ನ ಇವರ ಸುಪರ್ದಿಗೆ ಕೊಟ್ಬಿಟ್ಟಿದ್ದಾರೆ. ಶಿಕ್ಷಣ ಸಚಿವ ಸ್ಥಾನವನ್ನ ಇವರು ಭರ್ತಿ ಮಾಡ್ತಾ ಇದ್ದಾರೆ, ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ಅನ್ನುವಂಥದ್ದು ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅನೌನ್ಸ್ ಆಗಬೇಕಿದೆ. ಸದ್ಯಕ್ಕಂತೂ ಆ ಶಿಕ್ಷಣ ಇಲಾಖೆಯನ್ನ ಆ ಜವಾಬ್ದಾರಿ ಏನಿದೆ, ಕೇಂದ್ರ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರ ಹೆಗಲ ಮೇಲಿದೆ. ಸೊ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಕರ್ನಾಟಕದ ಮೂಲದ ವ್ಯಕ್ತಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಿಭಾಯಿಸ್ತಾ ಇದ್ದಾರೆ. ಬರೀ ಆ ಒಂದು ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಅನ್ನೋದಕ್ಕಿಂತ ಈಗಾಗಲೇ ನಾವು ನೋಡಿದ್ವಿ, ಒಂದು ಜನ್ಜಿ ಅನ್ನುವಂಥದ್ದು, ಯುವ ಜನತೆ ಅನ್ನುವಂಥದ್ದು ಕೋಪಗೊಂಡ್ರೆ ಅಥವಾ ಅವರಿಗೆ ಸಿಟ್ಟು ಬಂತು ಅಂತಂದ್ರೆ, ಅವರು ಪ್ರತಿಭಟನೆಗೆ ಇಳಿದು ಅಂತಂದ್ರೆ ಒಂದು ಸರ್ಕಾರವನ್ನ ಉಳಿಸಲೂಬಹುದು, ಒಂದು ಸರ್ಕಾರವನ್ನ ಅಳಿಸಲೂಬಹುದು ಅನ್ನೋದಕ್ಕೆ ತಾಜಾ ಉದಾಹರಣೆ ನಮ್ಮ ಪಕ್ಕದ ರಾಷ್ಟ್ರಗಳು. ಬಾಂಗ್ಲಾದೇಶ ಇರಬಹುದು, ನೇಪಾಳ ಇರಬಹುದು. ನೇಪಾಳದಲ್ಲಿ ಪ್ರಧಾನಿ ಓಲಿ ಅವರು ರಾಜೀನಾಮೆ ಕೊಡೋ ತನಕ ಅವ್ರು ಬಿಟ್ಟಿರ್ಲಿಲ್ಲ. ಸಜೀವ ದಹನ ಆದ್ರು ಕೆಲವೊಂದು ಸಚಿವರಲ್ಲಿ. ಸೊ ಅಷ್ಟು ಮಟ್ಟಿಗೆ ಜನ್ಜಿ ಕೋಪಗೊಂಡು, ಜನ್ಜಿ ಪ್ರತಿಭಟನೆಯನ್ನ ಮಾಡ್ತು, ಒಂದು ಸರ್ಕಾರವನ್ನ ಉರುಳಿಸ್ತು. ಒಂದು ಸರ್ಕಾರದ ರಚನೆಗೂ ಕೂಡ ನೇಪಾಳ ಸಾಕ್ಷಿಯಾಗಿದೆ ಜನ್ಜಿಯಿಂದಾಗಿ. ಅದ್ರ ಜೊತೆಗೆ ಬಾಂಗ್ಲಾದೇಶ ಕೂಡ ಶೇಖ್ ಹಸೀನಾ ಅವರನ್ನ ಪಲಾಯನ ಮಾಡೋ ರೀತಿ ಮಾಡಿಬಿಟ್ರು. ಅದ್ರ ಜೊತೆಗೆ ಅಲ್ಲಿ ಕೂಡ ಹೊಸ ಸರ್ಕಾರ ರಚನೆ ಆಯ್ತು. ಸೊ ಶ್ರೀಲಂಕಾದಲ್ಲೂ ಕೂಡ ಅದೇ ರೀತಿಯ ವಾತಾವರಣ, ಅರಾಜಕತೆ ಸೃಷ್ಟಿ ಆಯ್ತು. ಸೊ ನಮ್ಮ ಭಾರತದಲ್ಲಿ ಆ ರೀತಿ ಆಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನಮ್ಮ ಯುವ ಜನತೆ ಆ ರೀತಿ ವಿಕೋಪಕ್ಕೆ ಹೋಗಲ್ಲ ಅಂತ. ಬಟ್ ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಎಜುಕೇಶನ್ ಮೇಲೆ ಏನಾದ್ರೂ ಪೆಟ್ಟು ಬಿತ್ತು ಅಂತಂದ್ರೆ ವಿದ್ಯಾರ್ಥಿಗಳು ಸುಮ್ಮನಿರೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಭಾರತದಲ್ಲಿ ಈಗ ಸಿಕ್ಕಂತಾಗಿದೆ. ಸೊ ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಜನ್ಜಿ ಅವರು ಮಾಡಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡೋದಲ್ಲ. ವಿದ್ಯಾರ್ಥಿಗಳಲ್ಲಿ ಹಳೆ ಕಾಲದಲ್ಲಿ ಆಯ್ತು, ವಿದ್ಯಾರ್ಥಿಗಳಿಗೆ ಮುಂದೆ ಒಂದು ನಿರುದ್ಯೋಗ ಇರಬಹುದು, ಅದ್ರ ಜೊತೆಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವೈಫಲ್ಯ ಆಯ್ತು ಅಂತಂದ್ರೆ 4 ದಿನ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಆಗುತ್ತೆ. ಯಾವುದೇ ಸರ್ಕಾರ ಬಂದ್ರು, ಐದರ್ ಬಿಜೆಪಿ ಆರ್ ಕಾಂಗ್ರೆಸ್, ಯಾವ ಸರ್ಕಾರ ಬಂದ್ರು ಕೂಡ ಅಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾನೆ ಇರುತ್ತೆ. ಪರ್ಫೆಕ್ಟ್ ಸರ್ಕಾರ ಅನ್ನುವಂಥದ್ದು ಎಲ್ಲೂ ಕೂಡ ಇದುವರೆಗೂ ನಾವು ನೋಡಿಲ್ಲ, ಕಂಡಿಲ್ಲ. ಸೊ ಇನ್ ಕೇಸ್ ಮುಂದಿನ ಬಾರಿ ಬೇರೆ ಸರ್ಕಾರ ಬಂತಂದ್ರು ಕೂಡ, ಅಥವಾ ಈಗಿರುವಂತಹ ಸರ್ಕಾರದಲ್ಲಿ ಮತ್ತೆ ಎಡವಟ್ಟಾಯ್ತು ಅಂತಂದ್ರು ಕೂಡ, ವಿದ್ಯಾರ್ಥಿಗಳು, ಯುವ ಜನತೆ ತಕ್ಕ ಪಾಠವನ್ನ ನಾವು ಕಲಿಸ್ತೀವಿ. ಈಗಾಗಲೇ ಕಲಿಸಿದೀವಿ ನೋಡಿ. ಇದು ನಿಮ್ಗೆ ಉದಾಹರಣೆ ಅಷ್ಟೇ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನಾದ್ರು, ಯುವ ಜನತೆಗೆ ಏನಾದ್ರು ಸಮಸ್ಯೆಗಳು ಆದಲ್ಲಿ ಒಬ್ಬ ವಿದ್ಯಾರ್ಥಿ ಅಲ್ಲ, 100 ವಿದ್ಯಾರ್ಥಿ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಇದೇ ರೀತಿ ಹೋರಾಟವನ್ನ ಮಾಡ್ತಾರೆ ಅನ್ನುವಂಥ ಸಂದೇಶವನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿಯಿಂದಾಗಿ ಅವರ ಹೊಮ್ಮಿದೆ. ಅದ್ರ ಜೊತೆಗೆ ಫೈನಲಿ ಒಂದು ಜಂತರ್ ಮಂತರ್ನಲ್ಲಿ ಆಗಿರುವಂತಹ CJP ಪ್ರತಿಭಟನೆ ಏನಿದೆ ಅಂತ್ಯಗೊಂಡಿದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಮನೆಯತ್ತ ಹೊರಟಿದ್ದಾರೆ. ಇಂಟರ್ನೆಟ್ ಸ್ಥಗಿತ ಆಗಿತ್ತು, ಇಂಟರ್ನೆಟ್ ವರ್ಕ್ ಆಗ್ತಾ ಇದೆ. 18 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿತ್ತು, ಅದು ಮತ್ತೆ ಓಪನ್ ಆಗಿದೆ. ರೈಲ್ವೆ ಮೂಲಕ ಅಥವಾ ಸಾರಿಗೆ ಸಂಪರ್ಕ ಯಾವುದಿದೆ ಎಲ್ಲವೂ ಕೂಡ ಈಗ ನಾರ್ಮಲ್ ಸಿಚುವೇಶನ್ಗೆ ಬಂದು ನಿಂತಿದೆ. ಎಲ್ಲವೂ ಕೂಡ ಒಂದು ಹತೋಟಿಗೆ ಬಂದು ನಿಂತಿರುವಂತದ್ದು. ಸದ್ಯಕ್ಕೆ ಪ್ರತಿಭಟನೆಯನ್ನು ಕೈ ಬಿಟ್ಟಿರೋದ್ರಿಂದಾಗಿ ಸರ್ಕಾರ ಕೂಡ ನಿಟ್ಟುಸಿರು ಬಿಟ್ಟಿದೆ. ವಿಪಕ್ಷದವರಿಗೂ ಕೂಡ ಒಂದ್ ರೀತಿ ಸಿಕ್ಕಂತಹ ಜಯ ಅಂತಾನೆ ಹೇಳಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.